ನಮ್ದು ಸ್ಲೋಗನ್ ಇದೆ, ಇರೋವರೆಗೂ ಆರ್ಸಿಬಿ ಅಲ್ಲ, ಸತ್ರುನು ಆರ್ಸಿಬಿ. ಬದುಕಿರೋವರೆಗೂ ಮಾತ್ರ ಆರ್ಸಿಬಿ ಅಲ್ಲ, ಸತ್ರುನು ಆರ್ಸಿಬಿ. ಜೈ ಆರ್ಸಿಬಿ. ಯಾರ್ಯಾರು ನಮ್ಮ ಆರ್ಸಿಬಿ ಸೋಲ್ಲಿ ಅಂತ ಕುಂತ ಕಾಯ್ತಿರ್ಲ ಅಂತ ನನ್ನ ಮಕ್ಕಳಿಗೆ ಒಂದು ದೊಡ್ಡ ನಮಸ್ಕಾರ ಹೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಈ ವರ್ಷದ ಸೀಸನ್ ನಮ್ಮ ಆರ್ಸಿಬಿಗೆ ಎಂತ ಸೀಸನ್ ರೀ ಪಾಯ್, ಒಟ್ಟ ಮರ್ಯಾಕ್ ಆಗೋದಿಲ್ಲ ಅಂತ ಸೀಸನ್ ನಮ್ಮ ಆರ್ಸಿಬಿಗೆ ಆಗಿಬಿಟ್ಟೈತೆ. ಏನು ಫಸ್ಟ್ ಹಾಫ್ದಾಗ ಕಂಟಿನ್ಯೂ 6-6 ಸೋತ್ ಕಸ ಇನ್ನೇನು ಪ್ಲೇ ಆಫ್ಸಿಗೆ ಹೋಗೋದೇನೇ ಇಲ್ಲ ಅಂತ ಅನ್ನೋ ಪ್ಲೇಸಿಗೆ ನಮ್ಮ ಆರ್ಸಿಬಿ ಅವ್ರು ಕುಂತಿದ್ರು. ಅದೇ ಟೈಮ್ದಾಗ ಸೆಕೆಂಡ್ ಹಾಫ್ದಾಗ ಕಂಟಿನ್ಯೂ 6-6 ಗೆದ್ದ ಕಾಸ ಎಲ್ಲಾ ಟೀಮ್ನ ಬಗ್ಗ ಬಡದ ಕಾಸ. ಅದ್ರ ಜೊತೆ CSK ಟೀಮ್ನ ಪುಗ್ಗ ಮಾರೋ ಮಕ್ಕಳನ್ನ ಹೊರಗೆ ಕಳಿಸ್ ಕಾಸ್ ನಮ್ಮ ಆರ್ಸಿಬಿ ಅವರು ಪ್ಲೇ ಆಫ್ಸಿಗೆ ಹೋದಿರಲ್ಲ. ಅದ ನಮ್ಗೊಂದು ದೊಡ್ಡ ಖುಷಿ ವಿಚಾರ, ಮತ್ತು ಅದ ನಮ್ಗೊಂದು ದೊಡ್ಡ ಕಪ್ ಸಿಕ್ಕಡ್ ಖುಷಿ ಆಗಿಬಿಟ್ಟೈತೆ. ಎಂತಾದ್ರಿಪ್ಪ, ಎಂತ ಟೈಮ್ದಾಗ ಎಂತ ಪ್ಲೇಸಿಗೆ ಬಂದು ಕುಂತಾರ ನಮ್ಮ ಆರ್ಸಿಬಿ ಅವರ. 6-6 ಫಸ್ಟ್ ಹಾಫ್ನ್ಯಾಗ ಸೋತ್ ಕಂಟಿನ್ಯೂ 6-6 ಸೆಕೆಂಡ್ ಹಾಫ್ದಾಗ ಗೆದ್ದ 4ನೇ ಪ್ಲೇಸಿಗೆ, ಅದು ಪ್ಲೇ ಆಫ್ಸಿಗೆ ಎಂಟ್ರಿ ಆಗ್ಬೇಕಲ್ಲ. ಇಂಥ ಹಿಸ್ಟ್ರಿಗಳನ್ನ ಬರ್ಯಾಕ ಒನ್ ಆ್ಯಂಡ್ ಓನ್ಲಿ ಟೀಮ್ ಅಂದ್ರ ನಮ್ಮ ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಅಂತ ಹೇಳ್ಬೋದು. ಏನ್ರಿಪ್ಪ, ಇಂಥ ಹಿಸ್ಟ್ರಿಗಳು ಬರ್ಯಾಕನ ನಂಬರ್ 1 ನಮ್ಮ ಆರ್ಸಿಬಿ ಟೀಮ್. ಭಾಳ ತಲೆ ಕೆಡಿಸ್ಕೋದ್ ಬೇಡ. ಈ ವರ್ಷದ ಒಂದು ಒಳ್ಳೆ ಪಾಸಿಟಿವ್, ಒಂದು ಒಳ್ಳೆ ನಮಗ ನ್ಯೂಸ್ ಸಿಕ್ಕೈತಿ. ಯಾಕಂತಂದ್ರ ಹಗರಾಣಿ ಅಲ್ರಿಪ್ಪ. ಫಸ್ಟ್ ಹಾಫ್ದಾಗ 6-6 ಸೋತ್ ಸೆಕೆಂಡ್ ಹಾಫ್ದಾಗ 6-6 ಗೆದ್ದು ಪ್ಲೇ ಆಫ್ಸಿಗೆ ಹೋಗೋದಂದ್ರೆ ಅಷ್ಟೊಂದು ಹಗರಾಣಿ ಅಲ್ಲ. ಒಂದು ಒಳ್ಳೆ ಎನರ್ಜಿ ಅಂತ ಹೋಗೋನು. ಹೊಸ ಅಧ್ಯಾಯ ಸ್ಟಾರ್ಟ್ ಆಗೈತಿ. ಮುಂದಿನ ವರ್ಷ ಇದ ಹೊಸ ಅಧ್ಯಾಯ ಕಂಟಿನ್ಯೂ ಮಾಡಿ ಕಾಸ ಮತ್ತೊಂದು ಒಳ್ಳೆ ಜೋಸ್ ತಿಂತ್ರ ಬರೋಣ ಅಂತ ಹೇಳಿ ಕಾಸ ಈ ಸೀಸನ್ಗೆ ಒಂದು ಇಲ್ಲಿಗೆ ಫುಲ್ ಸ್ಟಾಪ್ ಇಡೋನು, ಅಂದ್ರೆ ಈ ಸೀಸನ್ ಇಲ್ಲಿಗೆ ಮುಗಿಸೋನು ಅಂತ ಹೇಳಿ ಕಾಸ. ನಿನ್ನೆ ನಮ್ಮ ಆರ್ಸಿಬಿ ಪ್ಲೇಯರ್ಸ್ ಟೋಟಲಿ 11 ಜನ ಪ್ಲೇಯರ್ಸ್ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರ, ಹಿಂದಿನ 6 ಮ್ಯಾಚ್ ಕಂಪೇರ್ ಮಾಡಿದ್ರೆ ನಿನ್ನೆ ನಡೆದ ರಾಜಸ್ಥಾನ್ ಎಂಬಲ್ಲಿ ಆರ್ಸಿಬಿ ಅವ್ರ ಪ್ಲೇಯರ್ಸು ಯಾಕೋ ಒಂದು ಅಗ್ರೆಷನ್ದಿಂದ ಆಗಲಿ, ಒಂದು ಒಳ್ಳೆ ಹುರುಪಿನಿಂದ ಆಗಲಿ ಹಿಂದಿನ 6 ಮ್ಯಾಚ್ ಕಂಪೇರ್ ಮಾಡಿದ್ರೆ ನಿನ್ನೆ ಮ್ಯಾಚ್ದಾಗ ಅಷ್ಟೊಂದು ಕಂಡು ಬರ್ತಾ ಇರಲಿಲ್ಲ. ಯಾಕಂತಂದ್ರ ನಿನ್ನೆ ನಮ್ಮ ವಿರಾಟ್ ಕೊಹ್ಲಿ ಮೇಲೆ 4 ಮಂದಿ ಉಗ್ರರಿಂದ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಜೀವ ಬೆದರಿಕೆ ಬಂದೈತೆ. ಸ್ವಲ್ಪ ನ್ಯೂಸ್ ನಿನ್ನೆ ಪ್ರತಿಯೊಂದು 2 ತಾಸು ನ್ಯೂಸ್ದಾಗ ಅದನ್ನ ತೋರಿಸಿದಾರು. ನಾನು ಸ್ವಲ್ಪ ನಿಮಗೆ ತೋರಿಸ್ತೀನಿ. ಆರ್ಸಿಬಿ ಟೀಮ್ ಅಭ್ಯಾಸ ಕ್ಯಾನ್ಸಲ್ ಆಗಿದ್ದು ಉಗ್ರರಿಂದ ಜಸ್ಟ್ ಮಿಸ್ ಆದ್ರ ಕಿಂಗ್ ಕೊಹ್ಲಿ. ವಿರಾಟ್ ಕೊಹ್ಲಿಗೆ ಉಗ್ರದಿಂದ ಬೆದರಿಕೆ. ಕೊಹ್ಲಿಯನ್ನು ಟಾರ್ಗೆಟ್ ಮಾಡಿ ಬಂದಿದ್ದು ಉಗ್ರರು ಯಾರು? ಶಸ್ತ್ರಾಸ್ತ್ರಗಳ ಸಮೇತ ಪೊಲೀಸರ ಬಲೆಗೆ ಸಿಕ್ಕ ಉಗ್ರರು. ಅಹಮದಾಬಾದ್ನಲ್ಲಿ 4 ಉಗ್ರರು ಬಂಧನ. ಬಂಧಿತ ಉಗ್ರರಿಂದ ದಾಳಿಯ ಬೆದರಿಕೆ. ಗುಜರಾತ್ನಲ್ಲಿ ಕಿಂಗ್ ಕೊಹ್ಲಿಗೆ ಜೀವ ಬೆದರಿಕೆ ಉಗ್ರರಿಂದ. ಅಹಮದಾಬಾದ್ ಮೋದಿ ಸ್ಟೇಡಿಯಂನಲ್ಲಿ ಹೆಚ್ಚಿದ ಭದ್ರತೆ ದೃಷ್ಟಿಯಿಂದ ಪ್ರಾಕ್ಟೀಸ್ ಕ್ಯಾನ್ಸಲ್ ಆಗಿದೆ. ಆರ್ಸಿಬಿ ಮತ್ತು RR ಪಂದ್ಯಕ್ಕೂ ಉಗ್ರರ ಭಯ ಜಾಸ್ತಿಯಾಗಿದೆ. ಸೆಕ್ಯೂರಿಟಿ ಕಾರಣಕ್ಕೆ ಮುಂದೂಡುತ್ತಾ ಪಂದ್ಯ, ಬೆದರಿಕೆ ಕಾರಣಕ್ಕೆ ಅಭ್ಯಾಸ ಕ್ಯಾನ್ಸಲ್ ಆಗಿದೆ. ಗುಜರಾತ್ ಕಾಲೇಜ್ ಮೈದಾನದಲ್ಲಿ ಅಭ್ಯಾಸ ಮಾಡಬೇಕಿತ್ತು. ಈಗ ಉಗ್ರರನ್ನು ಪೊಲೀಸರು ಬಂಧಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಒಂಥ ಘಟನೆ ನಡೆದೈತಿ. ಇಂಥ ಘಟನೆ ಇಟ್ಕೊಂಡ ನಮ್ಮ ಟೋಟಲಿ ಒಂದು 11 ಜನ ಆರ್ಸಿಬಿ ಪ್ಲೇಯರ್ಸ್ಗೆ ಒಂಥರ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಂಗಾಗೈತಿ. ಯಾಕೋ ಒಂಥರ ಹೋದ ಮ್ಯಾಚ್ 6 ಮ್ಯಾಚ್ ಕಂಪೇರ್ ಮಾಡಿದ್ರೆ ಈ ಮ್ಯಾಚ್ ಒಳಗೆ ಅಷ್ಟೊಂದು ಅಗ್ರೆಷನ್ ಆಗಲಿ, ಸ್ಪೆಷಲಿ ಕೊಹ್ಲಿಯಿಂದ ಯಾಕೋ ಹಿಂದಿನ ಮ್ಯಾಚಿಂದ ಕಂಪೇರ್ ಮಾಡಿದ್ರೆ ಈ ಮ್ಯಾಚ್ ಸ್ವಲ್ಪ ಅಗ್ರೆಷನ್ ಕೊಹ್ಲಿಯಿಂದ ಸ್ವಲ್ಪ ಕಡಿಮೆ ಅನಿಸ್ತು. ಒಂಥರ ಮತ್ತು ನಮ್ಮ ಕೊಹ್ಲಿ ಮೇಲೆ ಏನು ಬೇಕಾದ ಏನದ ಎಂತ ಉಗ್ರ ಅಲ್ಲ ಬೇಕಾದಾರ ಬಂದ್ರು ನಮ್ಮ ಕೊಹ್ಲಿ ಒಂದು ಕೂದಲು ಎಳೆನೂ ಕಿತ್ಕೊಳಕ್ಕಾಗಂಗಿಲ್ಲ. ನಿನ್ನೆ ಇಂಥ ಸಿಚುವೇಶನ್ ಆಗ್ಬಿಡ್ಕ ಡೈರೆಕ್ಟ್ ಮೋದಿ ಇಂತ್ರ ನಮ್ಮ ಕಿಂಗ್ ಕೊಹ್ಲಿಗೆ ಜಟ್ ಸೆಕ್ಯೂರಿಟಿ ಕೊಡಿಸಿದ್ರು. ಜಟ್ ಸೆಕ್ಯೂರಿಟಿಯಿಂದ ಮತ್ತು ಮೋದಿ ಅವರಿಂದ ಒಳ್ಳೆ ಒಂದು ನ್ಯೂಸ್ ಬಂತು. ಒಟ್ಟೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಿಂದೇನು ಕಂಟಿನ್ಯೂ ಐತಿ ಅದನ್ನ ನೀ ಮಾಡ್ಕೊಂತ ಹೋಗು, ಯಾವ ಪ್ರಾಬ್ಲಮ್ ನಿನಗೆ ಬರಂಗಿಲ್ಲ ಅಂತ ಮೋದಿಂತ್ರ ಒಂದು ಒಳ್ಳೆ ಯೂಶ್ ಬಂತು ಕಿಂಗ್ ಕೊಹ್ಲಿಗೆ. ಆದರೂ ಇದೆಲ್ಲ ನೋಡಿದ್ರೆ ಸ್ವಲ್ಪ ನಿನ್ನೆ ಮ್ಯಾಚ್ ಆಯ್ತು ಒಂಥರ ಅಪ್ಸೆಟ್ ಆದಂಗೆ ಆಗ್ಬಿಟ್ಟಿದ್ದಾರೆ ನಮ್ಮ ಟೋಟಲ್ 11 ಜನ. ಒಂದಿಟ್ಟು ಸೋಲಾಕ್ ಇದು ಒಂದು ಕಾರಣ ಅಂತ ಹೇಳ್ಬೋದು. ಈ ಥರ ಆಗೈತಿ. ಏನು ನಮ್ಮ ಕೊಹ್ಲಿನಂತೆ ಏನು ಕಿತ್ಕೊಳಕ್ ಹೋಗಂಗಿಲ್ಲ. ನಮ್ಮ ಕೊಹ್ಲಿನ ಒಂದು ಕೂದಲೆಳನು ಕಿತ್ಕೊಳಕ್ ಆಗಂಗಿಲ್ಲ ಯಾವ ನಿಂತ್ರನು. ಭಾಳ ತಲೆ ಹಾಕೋದು ಬೇಡ, ಎಲ್ಲ ಮುಗಿದೈತಿ. ಟೋಟಲಿ ನಮ್ಮ ಆರ್ಸಿಬಿ ಅವ್ರು ಈ ವರ್ಷ ಮಾತ್ರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದವರು. ಮತ್ತು ಪ್ರತಿಯೊಬ್ಬರೂ ಅಂದ್ರೆ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಟೋಟಲಿ ಸೆಕೆಂಡ್ ಹಾಫ್ದಾಗ ಸ್ಪೆಷಲಿ ಸೆಕೆಂಡ್ ಹಾಫ್ದಾಗ ಹೇಳ್ಬೇಕಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು, ಒಳ್ಳೆ ಕಮ್ಬ್ಯಾಕ್ ಮಾಡಿದರು. ಬ್ಯಾಟಿಂಗ್ ಇಂತ್ರ ವಿರಾಟ್ ಕೊಹ್ಲಿದಂತಿ ಮರೆಯಂಗೇನೆ ಇಲ್ಲ. ಆರೆಂಜ್ ಕ್ಯಾಪ್ ಅಂತ 742 ರನ್. ಇನ್ನೆರಡು ಟೀಮ್ದಾಗ ಪರಾಗ ಮತ್ತು ಹೆಡ್ಡ ಅವ್ನು ಕಂಬ್ಯಾಕ್ ಮಾಡಾಕಲ್ಲ, ಅವನ ಸನೆಕ್ಕೂ ಹೋಗೋಕ್ಕಾಗಂಗಿಲ್ಲ. ಅಷ್ಟು ಮಿನಿಮಮ್ 200 ರನ್ ಲೀಡ್ ಇಟ್ಕೊಂಡಕ್ಕಾಸ ನಮ್ಮ ಕಿಂಗ್ ಕೊಹ್ಲಿ ಆರೆಂಜ್ ಕ್ಯಾಪ್ನ ಫಿಕ್ಸ್ ಮಾಡ್ಕೊಂಡಾರು. ಅದಾದ್ಮೇಲೆ ಉಳಿದ ಪ್ಲೇಯರ್ಸ್ ಫ್ಯಾಬ್ ಡು ಪ್ಲೆಸಿ, ರಜತ್ ಪಟ್ಟಿದವರು, DK ಮತ್ತು ಕ್ಯಾಮ್ರೋನ್ ಗ್ರೀನ್ ಇವರು ಮಿನಿಮಮ್ ಎಲ್ಲರೂ 300ಕ್ಕಿಂತ ಜಾಸ್ತಿ ರನ್ ಹೊಡೆದವರು. ಅದು ಈ ಸೀಸನ್ನ
ಅದು ಬಾಲಿಂಗ್ನು ಅಷ್ಟೇ ಕಂಬ್ಯಾಕ್ ಮಾಡಿದ್ದಾರೆ. ಎಸ್ ದಯಾಳ, ಸಿರಾಜ, ಸ್ವಪ್ನಿಲ್ ಸಿಂಗ ಎಲ್ಲರೂ ಬಾಲಿಂಗ್ ಚಲೋ ಮಾಡಿದಾನು. ಈ ಸೀಸನ್ ಮಾತ್ರ ನಮಗೆ ಒಳ್ಳೆ ಸೀಸನ್ ಆಗೈತಿ. ಯಾವ ಏನ ಅಂದ್ರೂ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗೋದು ಬೇಡ. ಪ್ರತಿ ವರ್ಷ ನಮ್ಮ RCB ಟೀಮ, RCB ಅಂದ್ರೆ ಹೆಂಗಂತ RCB ಪ್ರತಿಯೊಬ್ಬ ಅಭಿಮಾನಿಗೂ ಗೊತ್ತಾ. ಇದನ್ನ ಇಲ್ಲಿಗೆ ಮುಗಿಸ್ಕಾಸ ಮತ್ತೆ ನೆಕ್ಸ್ಟ್ ವರ್ಷ ಒಂದು ಒಳ್ಳೆ ಟೀಮ ಮತ್ತು ಒಂದು ಒಳ್ಳೆ ಎನರ್ಜಿಯೊಂದಿಗೆ ಮತ್ತೆ ನಮ್ಮ ಮುಂದಿನ ವರ್ಷ ನಮ್ದು ಹವಾ ಸ್ಟಾರ್ಟ್ ಮಾಡಿಬಿಡೋನು. ಮತ್ತೆ ಟೋಟಲಿ ಅಹಮದಾಬಾದ್ ಸ್ಟೇಡಿಯಂ ನಮ್ಮ RCB ಅಭಿಮಾನಿಗಳಿಂದ DK ದಿನೇಶ್ ಕಾರ್ತಿಕ್ ಒಂದು ಬೀಳ್ಕೊಡುಗೆ ಸಿಕ್ಕೈತಿ. ಒಂದು ಒಳ್ಳೆ ಸೀಸನ್ ಮುಗಿಸ್ಕೊಂಡಿದ್ದಾರೆ ನಮ್ಮ DK. ಅವ್ರಿಗೂ ಒಂದು ವಂದನೆಗಳು ಹೇಳಿ ಕಾಸ ಈ ವಿಡಿಯೋನ ಇಲ್ಲಿಗೆ ಮುಗಿಸೋನು. ಮತ್ತೆ ನೆಕ್ಸ್ಟ್ ಏನಾದರೂ ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.